ಭಾರತ ಅಂದ್ರೇನು? ಸದಾ ತಪಸ್ವಿಗಳ ಸದಾ ಪರಮ ಜಗತ್ತು ಭಾರತ ಚೈತನ್ಯ ಸ್ವರೂಪನಾದ ಪರಮಾತ್ಮನಿಗೆ ಅವರೆಲ್ಲರಿಗೂ ಭಾರತೀಯರು ಅಂತ ಹೇಳ್ತಾರೆ. ಜಾತಿಯ ನಾವೆಲ್ಲರೂ ಪರಮಾತ್ಮನ ಭಕ್ತರು ನೋಡಿಲ್ಲ ಅನ್ನೋದಿಲ್ಲ, ನೋಡಿಲ್ಲ. ಯಾವುದೋ ಒಂದು ಶಕ್ತಿ ಜಗತ್ತನ್ನ ಕಾಪಾಡಿದ್ದಾರೆ ಅಂತ ನಮ್ಗೆ ಗೊತ್ತು. ಯಾವುದೋ ಒಂದು ವಿಚಿತ್ರ ಶಕ್ತಿ ಈ ಜಗತ್ತನ್ನ ಕಾಪಾಡಿದ್ದಾರೆ. ಶಾಸ್ತ್ರಗಳು ಹೇಳಿದರು, ಯಾರೋ ಭಯದಿಂದ ಅಗ್ನಿಗೆ ನಿಂತಿರುತ್ತಲೆಯೋ, ಗಾಳಿ ಬೀಸುತ್ತಲೆಯೋ, ಭೂಮಿ ಅಲುಗಾಡದೆ ನಿಂತಿರುತ್ತಲೆಯೋ, ಅದೊಂದು ಶಕ್ತಿ. ಅದಕ್ಕೆ ನಾವು ಪರಮಾತ್ಮ, ಭಗವಂತ, ದೇವಿ, ದೇವರ ಅಂತ ಹೆಸರು ಬಿಟ್ಟು ಕರೀತೇವೆ. ಅವರವರ ಇಚ್ಛೆ. ಈಗ ನಾವು ಕೈ ಅಂತೇವೆ, ಇಂಗ್ಲಿಷ್ ಹ್ಯಾಂಡ್ ಅಂತಾರೆ, ಅವ್ರ ಹಾರ್ಟ್ ಅಂತಾರೆ, ಸಂಸ್ಕೃತ ಪಾಣಿ ಅಂತಾರೆ. ಎಲ್ಲ ಒಂದು ಪಾಣಿ ಅಂದ್ರೆ ಕೈಗೆ, ಹಾರ್ಟ್ ಅಂದ್ರೆ ಕೈಗೆ ಎಲ್ಲ ಹೆಸರು ಒಂದೇ. ಹಾಗೆ ಆ ಶಕ್ತಿಗೆ ದೇವಿ ದೇವತಾ ಅಂತ ಹೇಳಿದ್ರು. ಹಿಂಗ್ಯಾಕ್ ಮಾಡೋದು ಅವ್ರ ರುಚಿ. ಎಲ್ಲಾ ಮಿಠಾಯಿನೂ ಸಕ್ಕರೆ ಕಳುತ್ತಿದೆ. ನಿಮ್ಗೆ ಮುಂಜಾನೆ ಬೇಕಂತ ಯಾಕಂದ್ರೆ ಶರತ್ತಿನ ಕುಡಿರ್ಬೇಕು, ಸರ್ಗತಿ ಕುಡಿರ್ಬೇಕು ಇಲ್ಲ. ಎಲ್ಲ ಸಿಹಿಂದೆ ಆಗಿದ್ರು ಅವರವರ ಇಚ್ಛೆ ಅದ. ಅವರ ಜಿಲೇಬಿ ಅವರ ಬೇಸರ ಬಂದಿದೆ ಅಂತಾನೆ, ಒಬ್ಬರು ಗುಂಜಲ್ ಬಂದಿದೆ ಅಂತಾನೆ. ಎಲ್ಲ ಸಕ್ಕರೆ ಬೇಕಪ್ಪ, ಸಕ್ಕರೆ ಬಿಟ್ಟು ಯಾರು ಇಲ್ಲ. ಸಕ್ಕರೆ ಒಂತವೇ ಎಲ್ಲ ಚೂರು ಅಂತ ಉಳಿದು ಜಗತ್ತಿನೊಳಗೆ ಏನಂದ್ರೆ ಎಲ್ಲ ಪರಮಾತ್ಮ ಎಲ್ಲ ಪರಮಾತ್ಮ. ಅದನ್ನ ಭಿನ್ನ ರುಚಿಯಿಂದ ಅವರವರಿಗೆ ಅನುಕೂಲವಾಗುವಂತೆ ಮಹಾತ್ಮರು ಮಾಡಿ ಸಣ್ಣ ಮಗುವಿಗೆ ಬೆಳಗ್ಗೆ ಕುಡಿಸ್ತೇವೆ, ದೊಡ್ಡ ಪಾಟ್ಲಿ ಕುಡಿಸ್ತೇವೆ, ಅಥವಾ ಅನ್ನ ಉಣಿಸ್ತೇವೆ, ಹಲವಾರು ರೊಟ್ಟಿ ತಿಂತೇವೆ ಅಂತೀವಿ. ವಾಸ್ತವದಲ್ಲಿ ನಮ್ಮ ಭಾವನೆ ಎಲ್ಲ ಮಾಡಿಲ್ಲ. ನಮ್ಮ ಹಿರಿಯರು ನಮ್ಗಿಂತ ಬಹಳ ದೊಡ್ಡವರು. ನಾವು ಎಮ್ಮೆ ಕಲ್ತಿದ್ದೇವೆ, ಬೇರೆ ಅವ್ರು ಎಮ್ಮೆ ಕಲ್ತಿದ್ದಿಲ್ಲ. ಅವರು ಮ್ಯಾನ್ ಇದ್ರು, ನಾವು ಎಣ್ಣೆ ಕಲ್ತಿ ಎಣ್ಣೆ ಡಿ ಅವ್ರು ಕೈಲಾರದೆ ಎಣ್ಣೆಯಾಗಿ ಮ್ಯಾನ್ ಆಗಿದ್ರು. ನಾವು ಕಲ್ತು ಎಣ್ಣೆಯಾಗಿ ಮಾಡಿದ್ದೀವಿ ಅಂದ್ರೆ ಹುಚ್ಚಾಗಿದ್ದೀವಿ. ಯಾವ ದೇವರು, ಎಲ್ಲಿ ದೇವರು, ಎಲ್ಲಿ ಮಾಡ್ತಾರೆ. ಮನುಷ್ಯನಿಗೆ ಯಾವುದೇ ಗೊತ್ತಿಲ್ಲ, ತಪ್ಪು ಮಾಡಿ ಯಾರಿಗೆ ಗೊತ್ತಿರ್ತಾರೆ? ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿರಂಗಿಲ್ಲ. ನಮ್ಮ ಮನಸ್ಸು ಹೇಳ್ತಾರೆ ತಪ್ಪು ಮಾಡಿದೆವು ಅಂತ. ಅದೇ ಪಾಪ. ನಮ್ಮ ಮನಸ್ಸು ನಾನು ಕವಲು ಕೊಡ್ತಿದ್ದಲ್ಲಿ ಮಾಡಿದೆಲ್ಲ ಅದೇ ಪುಣ್ಯ. ಮನವರಿಗೆ ಕಳ್ಳ ತರಂಗಿಲ್ಲವಲ್ಲ. ಮನಸ್ಸಿಗೆ ಗೊತ್ತಿದ್ದೆ ಪುಣ್ಯ ಮಾಡಕ್ ಮಾಡಲಿಲ್ಲ, ಮಂದಿ ಗೊತ್ತಿದ್ದ ಮಾಡಬಹುದು. ಮನಸ್ಸಿಗೆ ಗೊತ್ತಿದ್ದ ಪುಣ್ಯ ಮಾಡಕ್ ಬರಂಗಿಲ್ಲ. ಆ ಮನಸ್ಸಿಗೆ ಗೊತ್ತಾಗಿ ಪುಣ್ಯ ಮಾಡಿದ್ರೆ ಅಲ್ಲೇ ಮಹಾದೇವ ಮಹಾದೇವ ಮನದೊಳಗೆ ಪರಮಾತ್ಮ ಅಲ್ಲೇ ಅದ, ನಮ್ಮ ಮುಂದೆ ಅದ. ಸ್ಪೀಕರ್ ನಮ್ಮ ಮುಂದೆ ಅದ, ಕಿವಿಗೆ ಇಟ್ಟೆ ಅದ. ನಮ್ಮ ಮುಂದೆ ಕೊಡ್ತಾರ ಸ್ವಾಮಿಗಳು. ಮ್ಯಾಲ ಕಣ್ಣು ಪಟ್ಟಿ ಕಟ್ಕೊಂಡು ಹೋದ್ರ ದೂರ ಇಲ್ಲದ ಪರಮಾತ್ಮ ಆನಂದ ಸುಖ ನಮ್ಮ ಹಂತಕ್ಕೆ ಅದ. ನಾವು ಮ್ಯಾಲ ನಮ್ಮ ಪಟ್ಟಿ ಕಟ್ಕೊಂಡಿದ್ವಿ, ಪಟ್ಟಿ ಕಟ್ಕೊಂಡಿದ್ವಿ. ಆ ಪಟ್ಟಿ ಸರ್ಸಕ್ಕನೆ ಇವೆಲ್ಲ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಇದು ಬಹುಶಃ ಎಲ್ಲರೂ ವಿಚಾರಿಸಿ ಮಾಡಬೇಕು. 1.5 ಕಿಲೋ ಸಾವಿರ ತಿಂದಿರೋ ಮುಂಚೆ ಏಕಾದಶಿ ಮಾಡಿ ಉಪಾಸದ ಏಕಾದಶಿ ಬಾಯಿ ಉಪಾಸದ ಏಕಾದಶಿ ಅಲ್ಲ. ಇದೇ ಸಮಸ್ಯೆ. ಇವತ್ತು ಉಪಾಸ ಮಾಡಿದರೆ
ಅದು ಏಕಾದಶಿ ಅಂತಾರೆ. ಏಕಾದಶಿ ಅಂತ ಅರ್ಥ ಏನು? ಏಕಾಂಶ 11. 11 ಏನದ? 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. 11 ಕೈಯ ಕಾಲ ಇವು 5, ಕಣ್ಣ ಕಿವಿ ಇವು 5, ಮನಸ್ಸು 1. ಇವು ಉಪವಾಸ ಇಡ್ಬೇಕ ಯವ್ವ. ಇವ್ರು ಉಪವಾಸ ಇಡ್ತೀವಿ ಟಿವಿ ಮುಂದೆ ಲೈವ್ ಕಲ್ತಂದ್ರೆ ಕೇಳಿ ಬೆಳವಣಿಗೆ ಬೆಳೆದು ಇದು ಉಪವಾಸ ಅಂತಾರೆ. ಅಟ್ಟಿ ಪ್ರಾಣದ ಉಪವಾಸ ಇರೋದು ಉಪವಾಸ ಹಂಗಿಲ್ಲ. ಕಣ್ಣಿಗೆ ಉಪವಾಸ ಇರೋದು ಏನು ಮಾಡ್ಬೋದು? ಪರಮಾತ್ಮನೇ ನೋಡುವುದು, ಕಿವಿಗೆ ಮತ್ತೊಂದು ನೋಡದಂತೆ ಮತ್ತೊಂದನ್ನು ಕೇಳದಂತೆ ಕಿವುಡನ ಮಾಡದೆ. ಇದಕ್ಕೆ ಏಕಾದಶಿ ಅಂದಾರ. ನೀವು ಏಕಾದಶಿ ಮಾಡಿದ ಏಕಾದಶಿ ಅಂತಾರೆ. ದೇವರು ಕೆಟ್ಟಾಗಿಲ್ಲ, ಬಾಯಿನೇನು ಮಾತಾಡಿಲ್ಲ, ಹೇಳುವುದೇ ಜಪಾನೆ, ಕೈನೇನು ಮುಟ್ಟಲಿಲ್ಲ, ಸದಾ ಜಪಾನೆ ಪೂಜಾನೆ, ಕಾಲಿನ ಏಕಾದಶಿ 11 ಇಂದ್ರಿಯ ಕೆಲಸ ಮಾಡು. 5 ಮಂಡ್ಯಕ್ಕೆ ಕೈ ಹಾಕೊಂಡ ನೋಡು, ಕೇಳು, 5 10 ಒಂದು ಮನಸ್ಸು. ಇದು ಏಕಾದಶಿ. ಇವುಗಳನ್ನ ಪರಮಾತ್ಮನ ಕೆಲಸ ಹಚ್ಚುವುದು ಏಕಾದಶಿ. ಮುಂದೆ ಹಚ್ಚಲಿ, ಉಪವಾಸಿದ್ದರೆ ಹಚ್ಚು. ಅದು ಊಟ ಬಿಡ್ಲಿ, ಶಾಂತ ಕೆಲಸ ಮಾಡ್ಲಿ. ಏಕಾದಶಿ ಚಲೋ ಶಾಂತ ಕೇಳಿ ಹೇಳ್ತಾರೆ. ಶಾಂತ ಚಂತನೇ ಮಾಡು ತಿನ್ನೋದ್ರೆ ಏಕಾದಶಿ ಹೋಗ್ತದೆ. ಮಾಡಿ ಶಾಂತ ಮಾಡುದು ತಿನ್ನುವುದಾಗ ಏಕಾದಶಿ. ದೇವರೇ ಇಲ್ಲ, ದೇವರ ಭಜನೆ ಇಲ್ಲ, ದೇವರು ಮಾಡಂಗಿಲ್ಲ, ದೇವರು ಕೇಳಂಗಿಲ್ಲ, ದೇವರು ಅಂತ 11 ಸಾಮಾನ್ಯ ಹಂತಗಳು. ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಕೈಯಿಂದ ಏಕಾದಶಿ ಅಲ್ಲ. ಅದೇ ಕೆಲಸ ಮಾಡ್ತೇವೆ. ಕಣ್ಣು ಮತ್ತೊಂದು ನೋಡಿ, ಕಿವಿಗೆ ಮತ್ತೊಂದು ಕೇಳಿ, ಚಿಕ್ಕಲ್ಲಿ ತಿರುಗಾಡಂಗಿಲ್ಲ. ಇದಕ್ಕ ಏಕಾದಶಿ ಅನ್ನ ಒಂದೇ ಮದುವೆ ರಾಣಿ ತಿನ್ನಕ್ ಹಾಕಿ ಅಂದ್ರೆ ದೇವರು ಕೆಲಸ ಮಾಡಿ 11 ಅದಾವು. 5 ಕಣ್ಣು ಹಾಕಿನಿ, ಕೈಲ 11 ಏಕಾದಶಿ ಅದ. ಇವು ಇದು ದೇವರು ಬಿಟ್ಟು ಮತ್ತೊಂದು ಕೆಲಸ ಮಾಡಲಾಗ ಇರೋದಕ್ಕ ಏಕಾದಶಿ ಅಂತ. ನಾವು ಏಕಾದಶಿ ಇದ್ದೇವೆ ಇವತ್ತು ಪಾಸ್ ಕಡೆ, ನಾಳೆ ಏನ್ ಮಾಡೋದು ಅದೇ ಚಿಂತೆ ಮಾಡ್ಕೊಂಡು ವರ್ಷ ಹಾಕಿದೆ, ಊಟಕ್ಕೆ ಹಾಕಿದೆ. ಸೊ ಒಂದು ಚಲೋ ಉಪವಾಸಕ್ಕ ಜಾಸ್ತಿ ಇವತ್ತು ಮನೆಗೆಲ್ಲ ಕೊಟ್ಟು ಮಾಡಿದ್ರೆ 1000 ಜನ ತರಬೇಕು, ಮತ್ತೆ ಏನಂತ ತರಬೇಕು, ತರಬೇಕು, ಮತ್ತೆ ಅವ್ರಿಗೆ ತ್ರಾಸ ಇಲ್ಲ, ತರೋರಿಗೆ ತ್ರಾಸ ಇಲ್ಲ, ನಮಗೆ ತ್ರಾಸ ಇಲ್ಲ. ಇವತ್ತ ನೀವೆಲ್ಲ ಏಕಾದಶಿ ಹೋಗ್ತಾರೆ, ಕೊಂಡ್ಬೇಕು ದಂಧ ಮಾಡ್ತಾರೆ. ಸಿಂಪಲ್ ಬಾಯಾಗಲಿ ಅವ್ರಿಗೂ ಅದೇ ಅನಿಸ್ತಾರೆ, ಅದೇ ಬಂದು ಮಾಡ್ತಾರೆ. ಅದಕ್ಕೆ ಏಕಾದಶಿ ಅದು ಸಣ್ಣಾಗಿ ಹ್ಯಾಂಡೋದೆ ಉಪವಾಸ ಮಾಡ್ಯಾರೆ, ಕುಂಡರೆ, ರತ್ನ ತಿಂದರೆ, ಕೈಗೂ ತಿಂದರೆ, ಮಡಿದೆ ಎಲ್ಲ ಮಾಡಿ ಎಲ್ಲರಿಗೂ ಭಗವಂತನ ಕಳಿಸಿ ಮಾಡಿದ್ದಾರೆ. ಪರಮಾತ್ಮ ಎಲ್ಲರಿಗೆ ಮಾಡ್ತಾನೆ, ಮುಂಡವರಿಗೆ ದಯ ಮಾಡ್ತಾನೆ, ಉಪವಾಸಗಳಿಗೆ ದಯ ಮಾಡ್ತಾನೆ. ಹಾಗೇನಿಲ್ಲ, ಉಪವಾಸಗಳು ದಯ ಮಾಡ್ತಾನೆ, ಪರಮಾತ್ಮ ಎಲ್ಲರ ಮೇಲೆ ಮಾಡ್ತಾನೆ. ಅದಕ್ಕೆ
ತಾಯಿ ಅದನ್ನು ತೊಳೆಯೋ ಅಂತ ಹೆಂಗೆ ದುಡಿಯೋನು ಅವ್ರು ಪ್ರೀತಿ ಮಾಡ್ತಾರೆ, ದುಡಿದಾರ್ದಂಗೂ ಊಟ ಹಾಕ್ತಾರೆ. ಇಷ್ಟೇ ದುಡಿತಾರ ಸ್ವಲ್ಪ ಕಾಳಜಿ ಮಾಡಿ ದುಡಿತಾರ ಶಕ್ತಿ ಬರಲಿ ಅಂತ ದುಡಿಯೋದು ಸ್ವಲ್ಪ ಹಾಕ್ತಾರೆ. ಹಿಂದೂ ದನಕ್ಕೆ ಸ್ವಲ್ಪ ಹಾಕ್ತಿದ್ರೆ ಹೆಚ್ಚಿಗೆ ಹಿಂದೂ ದನಕ್ಕೆ ಹಾಕ್ತಾರೆ, ಹಸಿ ಹಸಿ ಹಾಕ್ತಾರೆ. ಇದಕ್ಕೆ ಅತಿ ಬಿಟ್ಟು ಹಿಂಗೆ ಹಾಗೆ ಪರಮಾತ್ಮನ ಕೃಪಾ ಏಕಾದಶಿ ದಿವಸ ಮಹತ್ವ ಎಲ್ಲ ಜನ ಎಲ್ಲ ಸ್ವಾಮಿಗಳು ಬರ್ತಾರೆ. ಸೋಮವಾರ ಎಲ್ಲ ಸ್ವಾಮರ್ಗೆ ಯಾಕೆ ಮಹತ್ವ ಕೊಡ್ತೀವಿ, ಎಲ್ಲ ವಾರದ ಐತಾರಕ್ಕೆ ಯಾಕೆ ಮಹತ್ವ ಕೊಡ್ತೀವಿ. ಐತಾರ ಸಂಡೇ ಯಾಕೆ ಕೊಡ್ತಾವೆ, ನಿಮ್ಗೆ ಚಲೋ ಕೆಲಸ ಮಾಡಿ ಅಂತ ಕೊಡ್ತಾವೆ. ಅವತ್ತಿಗೆ ಕುಡಿಯಾಕ ಇಷ್ಟು ಕಾಣೋದು. ಕೆಲಸ ಚಲೋ ಮಾಡ್ರಿ, ಸಮಯ ಇಲ್ಲ, ಸಂಜೆ ಬರ್ಬೋದು. ಅದಕ್ಕೆ ಪರಮಾತ್ಮ ನನಗೆ ಎಲ್ಲಾ ದಿವಸ ಒಳ್ಳೆಯ ಏಕಾದಶಿ ಮಾಡಿ, ದ್ವಾದಶಿ ಮಂಗಳವಾರ ಮಾಡಿ, ಎಲ್ಲ ಸೋಮವಾರ ಶಿವವಾರ, ಮಂಗಳವಾರ ದೇವಿವಾರ, ಬುಧವಾರ ಬುಧವಾರ, ಗುರುವಾರ ಗುರುವಾರ, ಶುಕ್ರವಾರ ಚಂದ್ರವಾರ, ಎಲ್ಲದೂ ದೇವ್ರ ವಾರ ಇರೋದು. ಯಾವ ಕೆಟ್ಟ ಎಲ್ಲಕ್ಕೂ ಕೆಟ್ಟ ಆಗುತ್ತೆ. ಎಲ್ಲ ಚಲೋ ಮಾಡೋದಕ್ಕೆ ಎಲ್ಲ ಚಲೋ. ನಾವು ಹಬ್ಬ ಹರಿದಿನ ದಿನ ದಿನ ಬಹಳ ಮಾಡಿರಿ ಇಟ್ಟಾರೆ ಕೊಡುದು ಇವೆಲ್ಲ ಬಸವಣ್ಣ ಶಿವರಾತ್ರಿ ಇವ್ರು ನೆನಪು ಮಾಡ್ತಾ ಮುಂದೆ ಅಷ್ಟೇ. ಹಮೇಶ ಅವಾಗೇ ಮಾಡೋದಲ್ಲ, ಹಮೇಶ ಮಾಡ್ಕೋತೀನಿ ಅಂತ ಶಿವ ನೆನಸೋದ್ರೆ ಮಾಡ್ರಿ, ಏನಾರ ಒಂದು ಮಾಡ್ರಿ ಅಂತ ತಿಳ್ಕೊಂಡು ನೆನಪು ಮಾಡ್ಕೊಳ್ಬೇಕು. ನೀವೆಲ್ಲರೂ 100% ಇದ್ದೀವಿ, ಎಲ್ಲರೂ ಮಾಡ್ತೀವಿ, ಮಾಡುವ ಉಳಿದವರಿಗೆ ಸಂಸಾರ ಸಿಗುತ್ತೇವೆ. ಈಗ ಭಕ್ತಿ ಮಾಡಿದವರಿಗೆ ಅನ್ಯಾಯ ಮಾಡೋದಕ್ಕೆ ಉಳಿದವರಿಗೆ ಪೈಸಾ ಸಿಗುತ್ತೆ. ಅದಕ್ಕೆ ನಾವೆಲ್ಲರಿಗೂ ಇದ್ದೀವಿ, ಮಡವ ಸುತ್ತರಿ ಇದ್ದೀವಿ. ಇಷ್ಟೇ ಯಾವಾಗ ದೂರ ಊರಿಗೆ ಮಾಮ ನಾನು ಬರ್ತಾನೆ ಅಲ್ಲಿ ಗುಣ ಮಾಮ ಊಟ ಕುಂತ ನೆನೆಸ್ತಾರ ನೆನೆಸ್ತೀವಿ. ಊಟಕ್ಕೆ ಕುಂತಕ್ಕ ಹೆಂಗ್ ಮಾಮ ನೆನೆಸ್ತೀವಿ, ಮಗನ್ ನೆನೆಸ್ತೀವಿ. ನಮ್ಮ ಮಕ್ಕಳೊಳಗ 7 ಬರ್ತೀವಿ, ದೇವ್ರು ನೆನೆಸ ಮಕ್ಕಳೊಳಗ ಜೀವಂತ ಮಾಡಿದ್ರೆ ಚಲೋ ಮಾಡಿ ಸುಖ ಆದಾಗ ನೆನೆಸ್ತೀವಿ ಅಂತ ನಾಯಿ ಅಂತಾರ. ಬೆಳಿಗ್ಗೆ ಹಾಕಕ್ಕೆ ಬಲ ನಾಯಿ ಹಾಕ್ಲ ಹೋಗು ನಾಯಿ ನಮ್ಮ ಮನುಷ್ಯರಿದ್ದೇವೆ. ದುಃಖ ಕೊಟ್ಟರು ಶಿವ, ಸುಖ ಕೊಟ್ಟರು ಶಿವ. ಏನು ಬರ್ತದೆ ಪರಮಾತ್ಮ ಇದು ತಪ್ಪಾದ ಬರೀತೀವಿಲ್ಲ, ಬಿಡ್ತೀವಿ, ಮತ್ತೆ ಹುಡುಗಾಡ್ತಾವ. ಆಮೇಲೆ ನೀವ್ ಹೋಗ್ತೀವಿ, ಹೊಡಿಕೆ ನೀವ್ ಹೇಳ್ತೀವಿ, ಬರ್ತೀವಿ ನೀವು ನೋಡ್ತೀವಿ ಕೊಡ್ತೀವಿ. ನಾನು ಪರಮಾತ್ಮ ದುಃಖ ಕುಡಿತಾನೆ ನಮ್ದು
ಹೊರದಕ್ಕೂ ಎಲ್ಲಿ ಓಡೋದು ದೊಡ್ಡ ಓಡೋಕ್ಕೂ ಅದು ಎಲ್ಲಿ ಓಡೋದಿಲ್ಲ ಅವ್ರು ಸುತ್ತ ಹಿಡಿತಾಲೆ ತಿರುಗಾಡ್ತು ಸೀರೆ ಹಿಡ್ಕೊಂಡು ಹಿಂದೆ ಓಡಾಡ್ಕೋದು ಅದು ಗೊತ್ತಿಲ್ಲ ಎಲ್ಲಿ ಹೋಗುತ್ತೆ ಆಮೇಲೆ ಅವ್ರನ್ನೇ ಎತ್ಕೊಂಡು ಅದಕ್ಕೆ ಜೀವ ಮಾಡ್ತಾರಲ್ಲ ಹಂಗೆ ನಾವು ಅಷ್ಟು ಬರಲಿ ಸುಖ ಬರಲಿ ನಿಮ್ ದೇವರು ನಮಗೆ ಬರಲಿ ಅದು ಆಯ್ತು ದುಃಖ ಬಂದು ಬಿಟ್ಟಿಲ್ಲ ಪರಮಾತ್ಮ ಹೊಡೆದ ಕೃಷಿ ಮತ್ತೆ ಹೆಂಗೆ ಎತ್ಕೊಂಡು ಮಾಡಿ ವ್ಯವಸ್ಥೆ ಮಾಡ್ಕೊಂಡು ಹೋಗ ನಾವು ಓಡೋದ್ರೆ ನಿನ್ ಸುತ್ತ ಇಟ್ಟೆ ಅಂದ್ರೆ ಎತ್ಕೊಂಡು ಮಾಡಿ ವ್ಯವಸ್ಥೆ ದುಃಖ ಕಾಲಕ್ಕೂ ಬಂದಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ವ್ಯವಸ್ಥೆ ಅದಕ್ಕೆ ಹಾಕ್ತೀನಿ ಸಂಸಾರ ದಯನೆಲ್ಲ ಹಾಗೆ ಬಂತೆ ಮತ್ತೆ ಜನಕ್ಕೆ ಬಂದೆ ನನಗೆ ಒಂದು ಶ್ರಾವಣ ಬರ್ತದೆ ಯಾಕೆ ಮನುಷ್ಯ ಮರಿತಾರೆ ತಿಳ್ಕೊಂಡು ನೆಲ ದೇವ್ರ ನೆನೆಸಿರಿ ಗುರುಗಳ ನೆನೆಸಿರಿ ಅಂತ ತಿಳ್ಕೊಂಡೇ ಇವೆಲ್ಲ ನಮ್ಮ ಹೆರಿಗೆ ಬಂದೆ ಹಾಕೊಂಡು ಹರಿಜನಗಳನ್ನು ಮಾಡಿದ್ರು ಹೋಳಿಗೆ ಬಂದು ಮಗಳ ಕಳ್ಳ ಹೋಳಿಗೆ ಬಂದು ಯಾಕೆ ಹೋಳಿಗೆ ಅಂತೀವಿ ದೇವಿ ನಮ್ಮ ಹೋಳಿಗೆ ಅಂತ ಗಣಪತಿ ಯಾಕೆ ಮಾಡ್ತೀವಿ ದೇವರನ್ನ ನೆನೆಸೋದು ಶಿವರಾತ್ರಿ ಯಾಕೆ ಮಾಡ್ತೀವಿ ಶಿವನ ನೆನೆಸೋದು ಇವೆಲ್ಲ ಯಾಕೆ ಮಾಡಿ ಕೇಳಿದ್ರೆ ದುಃಖ ಸುಖವಾಗಿ ನೆನೆಸಿದ ದುಃಖನೇ ಬರಂಗಿಲ್ಲ ದುಃಖಮೇ ಸಂಗ್ರಹಣ ಸುಖ ಸುಖಮೇ ತರ ಇಲ್ಲಿ ಸುಖಮೇ ಸುಧಾರಣೆ ತಾರೆ ದುಃಖಕಾಯ ಜಡ್ ಬಂದ್ಮೇಲೆಲ್ಲ ಪತ್ತೆ ಮಾಡ್ತಾವೆ ಮೊದಲೇ ಪತ್ತೆ ಮಾಡಿದ್ರೆ ಜಡ್ಡೆ ಕೊಡ್ತಿರ್ತಾವೆ ಮೊದಲೇ ಸಕ್ಕರೆ ಕಾಳು ಹೊಂದಿದ್ದೇವಲ್ಲ ಇದೆಲ್ಲ ತಿಂತಿಲ್ಲ ಈಗ ಈಗ ಮಾಡ್ತಿದ್ವಿ ಮೊದಲೇ ನಾರಾಯಣ ಕಾಲಕ್ಕೆ ಸಕ್ಕರೆ ಗುಣ ಮಾಡಿದ್ರಿ ಸಕ್ಕರೆ ಗುಣ ಅವಾಗ ಸಕ್ಕರೆ ಗುಣಕ್ಕೆ ಬರಂಗಿಲ್ಲ ತುಳ್ಸ್ಕೊಳ್ಳೋದು ಬಿಡೋದು ಬರಂಗಿಲ್ಲ ಅಂತ ಸಮಸ್ಯೆ ಅದಕ್ಕೆ ದುಃಖ ಬರ್ಬೇಕ ಮೊದಲು ದೇವರು ನೆನೆಸಲಿ ದುಃಖ ಬಂದ್ಬೇಕು ದೇವರು ಎಲ್ಲರೂ ನೆನೆಸ್ತಾವ ಮೊದಲೇ ನೆನೆಸಲಿ ಅಂದ್ರೆ ದುಃಖ ಬರಂಗಿಲ್ಲ ಬಂದು ನಿಮ್ ಬೆನ್ನಿಂದ ದೇವರು ಇರ್ತಾನೆ ಪಾಂಡವರ ಬೆನ್ನಿಂದ ಇದ್ರಿಂದ ಕೃಷ್ಣ ಇರ್ತಾನೆ ದೇವರು ಇರ್ತಾನೆ ಸಿದ್ಧರು ಚರಿತ್ರೆ ಓದಿದ್ರು ಯಾರು ನೆನೆಸ್ತಾರ ಅವ್ರ ಬೆನ್ನಿಂದ ಹೋಗೇನಿಲ್ಲ ನೆನೆಸುವ ಬೆನ್ನಿಂದ ದೇವರು ಇರ್ತಾನೆ ದುಃಖದಾಯಕ ನೆನೆಸ್ಬಿಟ್ಟು ನೆನೆಸಬೇಡಿ ಶಿವರಾತ್ರಿ ಮಾಡಿದ ಮೊದಲು ಯಾರು ಶಿವರಾತ್ರಿ ಮಾಡ್ತೀರಿ ಅವರು ಸುಖವಾಗಿ ಉಗಾದಿ ಮಾಡ್ತಾರೆ ಯಾರು ಶಿವರಾತ್ರಿ ಸುಖವಾಗಿ ಮಾಡಂಗಿಲ್ಲ ಅವರು ಹೋಳಿಗೆ ಮಾಡ್ತಾರೆ ಶಿವರಾತ್ರಿ ಚಲೋ ಮಾಡಿದ್ರಿ ಉಗಾದಿ ಶೋರ್ ಮಾಡಿಲ್ಲ ಅದಕ್ಕೆ ರಾಮನಂತ ದೇವರಿಗೆ ಸೀತಾನಂತ ಅವ್ರಿಗೆ ಕಟ್ಟು ಬರಲಿಲ್ಲ ಕಟ್ಟು ಯಾರು ನಾವ್ರಿಗೆ ನೆನೆಸ್ತೇವೆ ನಮ್ಗೆ ಕಟ್ಟು ಬರ್ತಾರೆ ಅವ್ರು ನೆನೆಸ್ತವ್ರಿಗೆ ಕಟ್ಟು ಬರ್ತಾನೆ ಫೇಲ್ ಆಗವ ಸಾಲಿಗೆ ಹೋಗವ ಹಾಕದೆ ಮನ್ಯಾಗ ಕುಂತಾವ ಹಾಕಂದ್ರಿ ಮನೆ ಕುಂತ ಶಾಲೆಗೆ ಹೋಗೋನೆ ಪಾಸ್ ಆಗ್ತಾವ ಶಾಲೆಗೆ ಹೋಗೋನೆ ಫೇಲ್ ಆಗ್ತಾವ ಹಂಗ ಸುಖ ದುಃಖ ಬರೋರು ದೇವ್ರ ಭಕ್ತಿಗೆ ಬರ್ತಾವ ಪರೀಕ್ಷಾ ಒಂದೇ ಆಗ್ತದೆ ಪರೀಕ್ಷೆ ಮನೆ ಕುಂತಾಗ್ತಾರೆ ಶಾಲೆಗೆ ಹೋಗೋಕೆ ಆಗ್ತದೆ ಪರಮಾತ್ಮನ ಭಕ್ತಿ ಮಾಡೋರಿಗೆ ಪರಮಾತ್ಮ ಪರೀಕ್ಷೆ ಮಾಡ್ತಾನೆ ಪರಮಾತ್ಮನ ಭಕ್ತಿ ಮಾಡೋದು ಪರೀಕ್ಷೆ ಬರ್ತಾವೆ ಎಲ್ಲ ಶಬ್ದ ಪ್ರತಿಕೂಲಿದ್ದೀರಿ ಶಬ್ದ ಪ್ರತಿಕೂಲಿದ್ದೀರಿ ಎಷ್ಟು ಕಷ್ಟಪಟ್ಟು ನಾವು ಪರಮಾತ್ಮ ನಿಮ್ಮ ಪಾದ ಬಿಡಕ್ಕೆ ಅಡಿಗೆ ಹಾಗೆ ಕೂಡ ಮನುಷ್ಯ ಕೇಳೋದಿದ್ದೇವೆ ಹೇಳೋದಿದ್ದೇವೆ ನಿಲ್ಲಿಸೋದಿದ್ದೇವೆ ಅಷ್ಟೇ ಉಳಿದ ನಿಯಮವನ್ನು ಎಲ್ಲರ ಅತಿಶಯವನ್ನು ನೀವು ಬಿಡಬಾರದು ಬಿಡುತ್ತಿಲ್ಲ ನಮ್ಮ ಗಣತಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹಂಗೆ ಸಾಯ್ಬಿಟ್ಟು
ಡೈವರ್ಸ್ ಆಗಿ ಕೆಲಸ ಎಲ್ಲರೂ ಕೂಡ ಪರಮಾತ್ಮ ಗುರುವಿಗೆ ನಂಬಿದೆವು. ಏನು ಜಪ ಮಾಡಕತ್ತೇವಿ, ಧ್ಯಾನ ಮಾಡಕತ್ತೇವಿ, ಏನು ಧ್ಯಾನ ಮಾಡಕತ್ತೇವಿ. ನಮ್ಮ ಸಾಹಿತ್ಯ ಅದನ್ನು ಮಧ್ಯೆ ನಾವೆಲ್ಲ ಉಪಾಸನೆ ಧ್ಯಾನದಲ್ಲೇ ಇದ್ದೇವೆ. ಉಪಾಸನೆ ಅಂದರೆ ಸಾಂವಿಧಾನಿಕ ತಿಂದು ಬಾಳೆಯಲ್ಲಿ ತಿಂದು ವರ್ಗಮಾನದಲ್ಲಿ ತಿಂದು ಒಂದು ಹೆಂಗರ ಉಪವಾಸ ಇದ್ದೇವೆ. ಪರಮಾತ್ಮ ನಮ್ಮದು ಇದೇ ಬುದ್ಧಿ. ನಾವು ಗುರುವಿನ ಮೇಲೆ ದೇವರ ಮೇಲೆ ಇಟ್ಟ ಶ್ರದ್ಧೆ ನಂಬಿಕೆ ನನ್ನ ಕೆಡಲ ಬಂದು ದೇವರು ನಮ್ಗೆ ಬಾಂಧಿದ್ದೆ ಚಿಟಿ ಬರ್ತಿದ್ದೆ. ನೀವು ಮತ್ತೆ ಬಿಡ್ತೀರಿ. ಗಂಡ ಹೆಂಡತಿ ಕರೆದ ನೋಡಿ ಮಾಡ್ಕೊಂಡಿರಿ. ದೇವ್ರ ನಿಮ್ ಕರ್ದ ಬಾ ಬಾಳ ವೆಂಕಟಮ್ಮ ಕರ್ದ ಸಿಗೋ ಕರ್ದ ನಿಮ್ಗೆ ಹೋಗಿರಿ ಬಿಡ್ತೀರಿ. ತಪ್ಪು ನಮ್ದೇ ಎಲ್ಲ ಕರೆದಿಲ್ಲ ಬಾ ನೀನೇ ಬೇಕಾಗಿ ಮತ್ತೆ ನೀನೇ ಪಾಪ ನನ್ನ ಕಡೆ ಇರ್ಬೋದು ಅವ್ರ ಕಡೆ ಅದಕ್ಕೆ ದೇವರು ನಂಬಿದೆವು. ಯಾಕೆ ಬರ್ಬೇಕು ಏನ್ ನಂಬಿದೆ ನಂಬಿಕೆ ಎಂದು ಕೂಡ ನಂಬಿಕೆ ಆಯಿತು ಬರ್ತದೆ. ಒಂದು ಬ್ಯಾಂಕ್ನಾಗ ಇದು ಆದಾಗ ಯಾವ ಬ್ಯಾಂಕ್ ಒಂದು ಬ್ಯಾಂಕ್ ಮುಂದಿನ ಬ್ಯಾಂಕ್ ಕೊಡಂಗಿಲ್ಲ. ಅದು ಒಂದು ದೇವರು ಒಂದು ಗುರು ಕೇಳಾದ ಯಾವ ದೇವನು ನಮ್ಮ ಶ್ರದ್ಧೆ ಅದನ್ನ ತಪ್ಪಿಲಾರ್ದಂಗೆ ಆ ಶ್ರದ್ಧೆ ಮಾಡ್ಬೇಕು ಅಂತ ತಿಳ್ಕೊಂಡ್ಬಿಟ್ಟು ಒಳ್ಳೆಯದು. ಇದು ಏಕಾದಶಿ ಇವತ್ತು ಎಲ್ಲ ಅವನ ಕೆಲಸ ಮಾಡೋದು ಏಕಾದಶಿ ಇವೆಲ್ಲ ಅವನ ಕೆಲಸ ಮಾಡುತ್ತೀವಿ. ಸಂಬಂಧ ಏನದ ಸಾಮಾನ್ಯ ಇವೆಲ್ಲ ಅವನದೇ ನೋಡುದು, ಅವನದೇ ಕೇಳೋದು, ಅವನದೇ ಮಾತಾಡುದು, ಅವನಿಗೆ ಮಾತಾಡೋದು, ಅವನಿಗೆ ಸುತ್ತಾಕೋದು, ಅವನದೇ ನೆನ್ಸುದು, ಅವನದೇ ಮಾತಾಡೋದು. ಇದಕ್ಕೆ ಏಕಾದಶಿ ಅನ್ನೋದು. ಮುಂದ್ರೆ ಮಾಡ್ರಿ ಹಂಗಾಗಿ ಮಾಡಿ ಅದನ್ನ ಪೂರ ಟಿವಿ ಅದು ಏಕಾದಶಿ ಅಲ್ಲ, ತ್ರಯೋದಶಿ. ತ್ರಯೋದಶಿ ಏನಿಲ್ಲ ಏಕಾದಶಿ ಅದಕ್ಕೆ ಮಾಡಿದ್ದೆ ದೇವರಿಗೆ ಸಿದ್ಧಾರ್ಥಗಳು ಏಕಾದಶಿ ಹೋಗೋರು ಸಿದ್ಧಾರ್ಥಿ ಬಟ್ಟಿ ಇಲ್ಲಿ ಬಿಡ್ಕ ಪಾಂಡ್ರಂಗ ಸಿದ್ಧಾರ್ಥಿ ನಾವು ದೇವ್ರು ದೊಡ್ಡವ್ರೆ ಪಾಂಡವ ದರ್ಶನ ಭಾಳ ಗುರುಗೆ ಒಳಗೆ ಪಾಂಡವಂಗ ಸಿದ್ಧಾರ್ಥ ಹೊಳ್ಳಿ ನೋಡಿ ಬಂದವ ಎಪ್ಪ ನೀ ಆಗಿ ಭೇಟಿ ಆಗಿದ್ದ ಹೌದಪ್ಪ ಕಡೆ ನಂಬಿದ ವಸ್ತು ಎಲ್ಲ ಕಡೆ ಇರ್ತದೆ. ಚಸ್ಮಾ ಕಣ್ಣಿಗೆ ಹೊರ ಹಾಕ್ತೀನಿ ಅದೇ ಕಾರಣದಲ್ಲಿ ನಿಮ್ ಚಸ್ಮಾ ಕಣ್ಣ ಹಾಕೋರಿ. ಯಾವ ದೇವ್ರದ್ದು ಹಾಕೋತಿ ದೇವ್ರದ್ದು ಹಾಕೋರಿ. ಯಾವ ಗುರುವಿಂದ ಹಾಕೋರಿ ಅವನೇನು ಕಣ್ಕೊಂಡು ಮೇಲೆ ಮೇಲೆ ಚಸ್ಮಾ ಬೇರೆ ನಂಬರ್ ಬದಲಾಯಿತು ಅಂದ್ರೆ ಮೊನ್ನೆ ಹಾಕೋದು ನಂಬರ್ ಚಸ್ಮಾ ಕಣ್ಣು ಹಾಕಿಲ್ಲ. ನಂಬರ್ ಚಸ್ಮಾ ನನಗೆ ಶಾಲೆ ಉಪಯೋಗ ಮಾಡ್ಬೇಕು. ಬಿಟ್ಬಿಟ್ಟು ಮುಂದೆ ಹಾಕೊಂಡು ಹಾಕೊಂಡು ಚಸ್ಮಾ ಕಡೆಗೆ ಕಾಣಂಗಿಲ್ಲ. ನಾವು ಹಂಗ್ ಮಾಡ್ತೀವಿ. ಮುಂಜಾನೆ ಬಂದೇವ್ರು ಮಧ್ಯಾಹ್ನ ಸಾಯಂಕಾಲ ಬಂದೇವ್ರು ಎಷ್ಟು ಚಸ್ಮಾ ಬದಲು ಮಾಡ್ತೇವೆ. ಕಡೆ ನಿನ್ ಕಡೆ ಹೋಗ್ತದೆ ಎಲ್ಲಿ ಭಕ್ತಿಗಳೇ ಅದಕ್ಕೆ ಏನು ಬಲ್ ಏನು ಭರೋಸ ಏನು ಬಡ ಇರಬೇಕು, ಏನು ಭರೋಸ ಇರಬೇಕು, ಏನು ನಿಷ್ಠ ಇರಬೇಕು. ಎಲ್ಲ ದೇವರುಗಳಾಗ ಎಲ್ಲ ದೇವರು. $100 $100 ಅದಾಗಿ $100 $100 $90 $50 ಅದಾಗಿ $100 ಎಲ್ಲ ಅದಾವ. ಅದಕ್ಕೆ 50 60 70 ಎಲ್ಲ ಅದಾವ ಅಷ್ಟೇ. ಇದು 100 ಗೊತ್ತಾಗಬೇಕು ಹುಚ್ಚು.
₹100 ನಿಮ್ಗೆ ಗೊತ್ತಾಗಿರ್ಬೇಕು. ಅಂದ್ರೆ ಒಂದ್ ದೇವ್ರದಾಗ ಎಲ್ಲ ದೇವ್ರದ ದೇವ್ರದಾಗ ಎಲ್ಲ ದೇವ್ರವ, ಎಲ್ಲ ಮಹಾತ್ಮರಲ್ಲಿ ಎಲ್ಲ ದೇವ್ರದಾವ. ಸ್ವತಃ ಹಾಕ್ತೇವೆ ಬ್ರಹ್ಮ ಬ್ರಹ್ಮ ವಿಷ್ಣು ಆನೆಗಳು, ವಿಷ್ಣು ಬ್ರಹ್ಮ ಗುರು ಎಲ್ಲ ಆಗ್ತಾರೆ. ಮನುಷ್ಯ ವಿಶ್ವಾಸ ಶ್ರದ್ಧೆ ಎಲ್ಲ ಇರಬೇಕು. ಅದಕ್ಕೆ ಇವತ್ತ ಮಕ್ಕಳೆಯ ಕಾರಣವಾಗಿದ್ದ ಇವತ್ತು ದೇವರು ಕೆಲಸನೇ ಮಾಡುವುದು ಮತ್ತು ಅಲ್ಲಿ ಕೊಡಂಗಿಲ್ಲ. ಇದಕ್ಕೆ ಉಪವಾಸ ಅಂತ ಉಪಸನ್ನಿಧಿಸುವ ಆಸನ ಉಪವಾಸ ದೇವರ ಅಂತ್ಯಕ್ಕೆ ಉಪವಾಸ ಉಪ ಸನ್ನಿಧಿ ಇರುವುದು, ಪರಮಾತ್ಮ ಸನ್ನಿಧಿ ಇರುವುದು ಉಪವಾಸ. ಆಮೇಲೆ ಕಣ್ಣಿನಿಂದ ಅವಸರ, ಕಿವಿಯಿಂದ ಅವಸರ, ಬಾಯಿಂದ ಅವಸರ, ಕೈಯಿಂದ ಅವಸರ, ಕೈಯಿಂದ ಪೂಜೆ, ಕಾಲಿಂದ ಪ್ರದಕ್ಷಿಣ, ಕಣ್ಣಿನಿಂದ ನೋಡುದು, ಕಿವಿಯಿಂದ ಕೇಳೋದು, ಬಾಯಿಂದ ಅವ್ನು ಮಾತಾಡೋದು, ಇದು ಉಪವಾಸ. ಮನೇನು ಮುಂಜಾನೆ ಕಿಲೋ ಸಾಯಂಕಾಲ 1 ಕಿಲೋ ಗಣಸ ದಂಡ ಮಾಡಿ ದಂಡ ಇದು ಎಂತ ಭಾಗ್ಯದ ಮಾಡಿ ಬೆಳಿಗ್ಗೆ ನನ್ನ ಕಿವಿಗಳು ಬಿಡ್ತಾರಲ್ಲ ಹೆಸರಲ್ಲಿ ಉಪವಾಸ ಅಂತ. ದೇವರ ಸಮೇತ ಕುಂಡು ಉಪವಾಸ. ಅವತ್ತು ನಾವು ದೇವರ ನಂಬಿಕೆ ಅದಕ್ಕೆ ಉಪವಾಸ ಹಾಗೆ ಇರ್ಬೇಕಾದ್ರೆ ಎಲ್ಲ ಬಿಡ್ಬೇಕಲ್ಲ. ರೊಟ್ಟಿ ಮಾಡೋದ್ರಿಂದ ಅದನ್ನು ರೊಟ್ಟಿ ಆಗಿದೆ. ಅದ್ರ ಸಲುವಾಗಿ ಅವ್ರು ಗಂಗೆ ಆಗಿ ಗಡ್ಡೆ ಆಗೋದು ಮಾಡೋದ್ರಲ್ಲಿ ಭೂಮಿ ಮಾಡೋದು, ಗಟ್ಟಿಯಾಗಿ ಪೂಜೆ ಮಾಡೋದು, ನಾವು ಚಲೋ ಪಾಸ್ ಆಗಿ ಕರೆ ನೀವು ಬಿದ್ದವ 50 ನಿಮಿಷ ಬಿದ್ದವ ಶಿರೋಡೆ ಬಿದ್ದಿಲ್ಲ 50 ಬಿದ್ದ ನಾವು ಪಾಸ್ ಕೇಳಿದ್ದೇವೆ. ಈಗ ನಾನು ಪಾಸ್ ಹಾಕೇಬೇಕು ಮಾಡಕ್ಕೆ ಎಂತೆಲ್ಲ ಬಿಡ್ತಾರೆ ಕುಂತಾನೆ ಬಿಡ್ತಾನೆ. ಯಾಕೆ ಜಲ್ದಿ ಸಾವಕಾಶ ಮಾಡಿ ಹೆಂಗ ಬಿಡ್ತಾರೆ. ಇವತ್ತಿನ ನಾಳೆ ನಾಳೆಯಿಂದ ಮಾಡ್ಕೊಡ್ತಾನೆ ಕುಂತಾವ ಬಾಡಿಗೆ ಕೊಡುತ್ತಾನೆ. ಹಾಗಾಗಿ ವ್ಯಕ್ತಿಯಾಗಿ ಮಾಡಕತ್ತೀವಿ ಈಚೆ ಯಾವ ನಡೀತಾರೆ ಜಲ್ದಿ ಮಾಡ್ತಾರೆ, ಯಾವ ಅದು ಜಲ್ದಿ ನಡೀತಾರೆ. ನಾವು ನಡೆಯಕತ್ತೀವಿ ಗೊತ್ತಿಲ್ಲ, ಜನಕ್ಕೆ ಪೂಜೆ ಮಾಡ್ತೀವಿ ಹಿಂದಿಲ್ಲ ನಾಳೆ ನಾವು ದಾರಿಯಾಗಿದ್ದು ತಿಳ್ಬೋದು. ಯಾರು ಮಾಡಂಗಿಲ್ಲ ಅವ್ನು ತಿಳ್ಕೊಬೋದು, ಎಂದು ಗೊತ್ತಾಗಿಲ್ಲ. ಅದಕ್ಕೆ ನಮ್ಮೆಲ್ಲರ ಭಾಗ್ಯ ಈ ಸಲ ಸಂಪೂರ್ಣ ಎಲ್ಲರೂ ಬರ್ತೀವಿ, ಕಣ್ಣಿನಿಂದ ನೋಡ್ತೀವಿ, ಕಿಲೋಮೀಟರ್ ನೋಡ್ತೀವಿ, ಕಾಲಿನಿಂದ ನಿಂತಕ್ಕೆ ಕೈಯಿಂದ ಸೇವಾ ನಮ್ಮ ಮನೆ ಮಕ್ಕಳಿಗೆ ಕಿರಾಣಿ ಅಂಗಡಿ ಇರ್ತದೆ, ಬಾಳ ಹತ್ತಂಗಿಲ್ಲ. ಅಲ್ಲೇ ಮಗಳನ್ನ ಒಂದು ಕಿಟಕಿ ನಡೀತಾರೆ, ಇಲ್ಲೇ ಕೊಡ್ತಾರೆ ರೋಡ್ ಆಟ ಆಡಿದೀವು, ಕಿಟಕಿ ಅಂತ ತಗೊಂಡ ಸಾಮಾನು ಇಲ್ಲ. ಕಿಟಕಿ ಆಟ ಆಡಿದ ಸಾಮಾನು ತಗೊಂಡ ಏನೋ ಗಾಡಿ ನಾಳೆ ಬಿಟ್ಟಿದ್ದು ಬರ್ತಾಗ ಎಲ್ಲಿಂದ ಸೇರಿ ಎಲ್ಲಿ ಗೋವಾ ನಿಮ್ಗೆ ಆ ಕಡೆಯಿಂದ ರೋಡ್ ಅದಕ್ಕೆ ಸ್ವಂತ ಮನೆ ಇದ್ರು
ಗಂಡನ ಮಗಳಿಗೆ ಹುಡಿ ಮಕ್ಕಳಿಗೆ ಬಾಡಿಗೆ ಕೊಟ್ಟು ಯಾರು ಮನೆಗೆ ಹಿಡಿಯಲ್ಲ. ಸ್ವಂತ ಮನೆಗೆ ಬಿಟ್ಬಿಟ್ಟು ಹುಡಿ ಮಕ್ಕಳಿಗೆ ಗಂಡನ ಮಗಳಿಗೆ ಬಾಡಿಗೆ ಕೊಟ್ಟ ಯಾರು ಮನೆ ಹೇಳಿದ್ರು ಆ ಮನೆ ಬಿಡು ನಿನ್ ಬಾಡಿಗೆ ಕೊಡಿ ಇದು ಬಾಡಿಗೆ ಕೊಡಿ ಅಂತ ಬ್ಯಾಡ ಗಂಟೆ ಸಪ್ಪಾಗಿ ಏ 6 ಗಂಟೆಗೆ ಎಲ್ಲ ಕಾಣ್ತಾರ ಪೂಜೆ ಕಾಣ್ತಾರೆ ಆಟೋ ಹೇಳ್ಕೊಡಿ ಆರತಿ ಗಂಟೆ ಇದು ಇಲ್ಲ ಅಲ್ಲ ಹೋಗ್ಬೋದು ಕೇಳ್ದ ಸಮಸ್ಯೆ ಕೇಳಕ್ ಪುಣ್ಯ ಬೇಕು, ನೋಡಕ್ ಪುಣ್ಯ ಬೇಕು, ಪುಣ್ಯ ಇವೆಲ್ಲ ಸುತ್ತ ನನಗೆ ಹಿಡಿದಾರಿ ಇದಕ್ಕೆ ಸ್ವಂತ ಕಟ್ಟೆಯಲ್ಲಿ ಎಲ್ಲರೂ ಬರ್ತೀವಿ, ದರ್ಶನ ನೆನೆಸ್ತೀವಿ. ಏನೇನೋ ಏನೇನೋ ಇಟ್ಟಾಗೆ ಆಗ್ತದ ಮನುಷ್ಯ ನೋಡೇ ಕಲ್ತೀವಲ್ಲ ಆ ಮನುಷ್ಯ ಒಳಗೆ ಮನುಷ್ಯ ಹತ್ತು ಪಾಠ ಪೈಸೆ ಹಾಕ್ತೀವಿ. ಅವರು ಬಿಟ್ಟಲ್ಲಿ ಮಾಡ್ತೀವಿ, ಮಂದಿಗೆ ನಾಚಕ ಮಾಡ್ತೀವಿ. ಒಬ್ಬರು ಮಾಡಿ ಮನುಷ್ಯಗೆ ಪುಣ್ಯ ಆಗ್ತದಲ್ಲಿ ಅದಕ್ಕೆ ಅವರು ಬಂದವರ ಸಂಘ ಏನಪ್ಪಾ ಅಂದ್ರೆ ಬಲ್ಲು ಬಂತಾನೆ ಬಂದವ್ರಿಗೆ ಹೇಳ್ತಾನ ಕೆಲವೊಂದು ಹೆಂಗೆ ರುಚಿ ಹೇಳ್ತವಲ್ಲ ಹಂಗೆ ಪುಣ್ಯಾತ್ಮವಾಗಿ ಹೇಳ್ತಾನ ಮಾಡೋದು. ಈ ದುಷ್ಟ ಹೇಳ್ತಾನ ಮಾತ್ರ ತೋರಿಸ್ತೀವಿ ನಾನು ಎಲ್ಲ ರುಚಿ ಹಾಕಂಗಿಲ್ಲ, ಅಲ್ಲೇ ಇರಂಗಿಲ್ಲ. ಅದಕ್ಕೆ ಅಂಥವ್ರು ಬೇಡಪ್ಪ, ಒಳ್ಳೆಯವ್ರಿಗೆ ಹೇಳ್ತಾನ ಮಾಡೋದು, ಒಳ್ಳೆಯ ಸ್ವಾಮಿ ಕೇಳಂತ ಏನಂತೆ ಇಲ್ಲ ಅನ್ನೋದು ಗಂಟೆ ಹೊಡ್ತಾರೆ, ಒಳ್ಳೆ ಮಾಡ್ತಾರೆ. ಬಹಳ ಮಂದಿ ನಮ್ಗೆ ಹೋಗ್ತಾರಪ್ಪ ಗಂಟೆ ನಡಿ ಮನುಷ್ಯ ನೋಡ್ತಾರೆ ಬರ್ತೀವಿ, ಬರೋರು ನೋಡ್ರಿ ಬರ್ತೀವಿ, ಬರೋರು ನೋಡಿ ಬರ್ತೀವಿ. ಆಮೇಲೆ ಹೋಗ್ಬೇಕಾರೆ ಯಾಕೋ ಸಿಗಂಡ್ ಚಲೋ ಕಾಣ್ತಾ ಸಿಗಂಡ್ಬಿಡ್ತೀವಿ. ಏನಿದ್ರೆ ಈ ಕಡೆ ಬರ್ತೀವಿ. ಅದಕ್ಕೆ ಅಂಥವ್ರ ಸಮೀಪ ಸಾಮಾನು ಪುಣ್ಯ ಮಾಡೋ ಆಗಿಲ್ಲ ಅಂದ್ರೆ ಪುಣ್ಯ ಮಾಡೋ ಸಮೀಪ ನಮಗೂ ಇದು ಅಂತ ಕೊಡ್ತಾರೆ. ಬದುಕು ಸೊಲೆ ಅಂತಾರೆ ನಮ್ಗೆ ಅದಕ್ಕೆ ಎಲ್ಲರೂ ಇಲ್ಲೇ ಹಚ್ಚಿನ ಕ್ಷೇತ್ರ ಇದ್ದೀವಿ, ಸದಾ ಅರ್ಜುನ ದರ್ಶನ ಕೊಡ್ತೀವಿ. ಯಾವ ಜಾತಿ ಮತ ಬಟ್ಟೆ ನಮ್ಮ 2 ಜಾತಿ ಒಂದು ಹೆಣ್ಣು ಬರಲಿಲ್ಲ. ಎಲ್ಲರೂ ಪ್ರಯತ್ನ ಮಾಡ್ತಾರೆ. ನಮ್ಮ ಮನುಷ್ಯರು ನಮ್ಮ ಭಕ್ತರು ಇದ್ದೇವೆ. ಯಾರಿಲ್ಲ ನಾವೆಲ್ಲರೂ ಅಂಚಾಶಕ್ತಿ ಇವತ್ತ ಬಹುಶಃ ನುಡಿಗಳಿಗೆ ನೀವು ಕಿವಿ ಕೇಳುವುದರ ಮಾಡಿದ್ವಿ. ನೀವು 10 ಇಂದ್ರಿಯಗಳಿಂದ ದೇವ್ರ ಕೆಲಸ ಮಾಡಿದ್ರೆ ಕೈಗೆ ಮಾಡಿದ್ವಿ. ಶಿವ ಪದ ಆಗಲಿ ಇವೆಲ್ಲವೂ ಕೂಡ ಪರಮಾತ್ಮನಿಗೆ ಆರೋಗ್ಯ